ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರ್ ಏನಾದ್ರು ಸ್ಲೋ ಆಗಿದ್ರೆ ಯಾವ ರೀತಿ ಫಾಸ್ಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಟಾಸ್ಕ್ ಮ್ಯಾನೇಜರ್ ಅಂತ ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಿ. ಟಾಸ್ಕ್ ಮ್ಯಾನೇಜರ್ ಅಲ್ಲಿ ಹೋಗಿ ಈ ವಿಡಿಯೋನ ಕೊನೆವರೆಗೆ ನೋಡೋದನ್ನು ಮರಿಬೇಡಿ. ಮತ್ತೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಇದರಲ್ಲಿ ನೋಡಿ ಟಾಸ್ಕ್ ಮ್ಯಾನೇಜರ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇದರಲ್ಲಿ ರನ್ ಟೈಮ್ ಅಪ್ಡೇಟ್ ಸ್ಪೀಡ್ ಅಂತ ಇರುತ್ತಲ್ಲ, ಇದನ್ನ ನಾರ್ಮಲ್ ಇರೋದನ್ನ ಹೈ ಮಾಡಿ. ಇದು ಒಂದು ಸೆಟ್ಟಿಂಗ್. ಆಮೇಲೆ ಲಾಸ್ಟ್ಗೆ ನಾನು ಏನು ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ಇನ್ನೊಂದು ಸೆಟ್ಟಿಂಗ್ ಹೇಳ್ಕೊಡ್ತೀನಿ. ದಿಸ್ ಪಿ ಸಿದಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಿ ಇದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ನ ನೀವು ಸರ್ಚ್ ಮಾಡಿ. ನಿಮ್ಮ ಪಿ ಸಿದಲ್ಲಿ ಸೈಡಿಗೆ ಇರುತ್ತೆ, ಒಂದೊಂದು ಕೆಳಗಡೆ ಈ ಥರ ಇರುತ್ತೆ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಪರ್ಫಾರ್ಮೆನ್ಸ್ ಅಂತ ಇರುತ್ತಲ್ಲ, ಆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇದರಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ಇರುತ್ತೆ. ನಿಮಗೆ ಅಪಿಯರೆನ್ಸ್ ಚೆನ್ನಾಗಿ ಕಾಣ್ಬೇಕಂದ್ರೆ ಈ ಸೆಟ್ಟಿಂಗ್ ಮಾಡಿ. ನಿಮಗೆ ಸ್ಪೀಡ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕಂದ್ರೆ ಅಡ್ಜಸ್ಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಿದ್ರೆ ನೆಕ್ಸ್ಟ್ ಕೆಳಗಡೆ ಅಪ್ಲೈ ಅಂತ ಕ್ಲಿಕ್ ಮಾಡಿ ಓಕೆ ಮಾಡಿ. ಇದು ನಿಮ್ಮ ಕಂಪ್ಯೂಟರ್ನ ಸ್ಪೀಡ್ ಅಪ್ ಮಾಡುತ್ತೆ. ನೆಕ್ಸ್ಟ್ ಓಕೆ ಮಾಡಿ. ಎಲ್ಲ ಓಕೆ ಆದ್ಮೇಲೆ ಕ್ಲೋಸ್ ಮಾಡಿಬಿಡಿ. ಈ ಕ್ಲೋಸ್ ಆದ್ಮೇಲೆ ಈಗ ನೆಕ್ಸ್ಟ್ ರಿಫ್ರೆಶ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಡಿಸ್ಪ್ಲೇ ಸೆಟ್ಟಿಂಗ್ಸ್, ನಿಮ್ಗೆ ಏನಾದರೂ ಮೊಬೈಲ್ ಕಂಪ್ಯೂಟರ್ ಅಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಏನಾದರೂ ಸ್ಪೀಡ್ ರಿಫ್ರೆಶ್ ರೇಟ್ ಏನಾದ್ರು ಕಡಿಮೆ ಇದ್ರೆ ಇನ್ನ ಸೆಟ್ಟಿಂಗ್ ಮಾಡ್ಬೋದು. ಅಡ್ವಾನ್ಸ್ಡ್ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಚೂಸ್ ರಿಫ್ರೆಶ್ ರೇಟ್ ಏನಾದರೂ ಕಡಿಮೆ ಇದ್ರೆ ಅದನ್ನ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೀಪ್ ಚೇಂಜ್ ಅಂತ ಮಾಡಿ. ರಿವರ್ಟ್ ಅಂದ್ರೆ ಅದೆಷ್ಟೇ ಇರುತ್ತೆ. ಕೀಪ್ ಚೇಂಜ್ ಮಾಡಿದ್ಮೇಲೆ ಡಿಸ್ಪ್ಲೇ ಸೆಟ್ಟಿಂಗ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಜಾಸ್ತಿ ಸ್ಪೀಡ್ ಬೇಕು ಇದೆಲ್ಲ ಆಗಿಲ್ಲ ಅಂದ್ರೂ ಕೂಡ ಇನ್ನೊಂದು ಸ್ಪೀಡ್ ಬೇಕೇ ಬೇಕು ಅಂತಂದ್ರೆ ಇನ್ನೊಂದು ಹಿಡನ್ ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ನೀವು ವಿಂಡೋಸ್ ಆರ್ ಮೇಲೆ ಕ್ಲಿಕ್ ಮಾಡಿದ್ರೆ ರನ್ ಓಪನ್ ಆಗುತ್ತೆ. ಇದರಲ್ಲಿ MS ಕಾನ್ಫಿಗ್ ಅಂತ ಟೈಪ್ ಮಾಡಿ. ಅದು ಟೆಕ್ಸ್ಟ್ ಅಲ್ಲಿ ದೊಡ್ಡದಾಗಿ ನಾವು ತೋರಿಸ್ತೀನಿ ಇದರಲ್ಲಿ. ನೆಕ್ಸ್ಟ್ ಇದರಲ್ಲಿ ನೋಡಿ ಬೂಟ್ ಅಂತಿದೆಲ್ಲ, ಬೂಟ್ ಮೇಲೆ ಹೋಗಿ ಅಡ್ವಾನ್ಸ್ಡ್ ಆಪ್ಷನ್ಸ್ ಅಂತದೆ ಅದರಲ್ಲಿ ಹೋಗಿ ನೆಕ್ಸ್ಟ್ ಇದರಲ್ಲಿ ನಂಬರ್ ಆಫ್ ಪ್ರೋಗ್ರಾಮ್ ಪ್ರೊಸೆಸರ್ ಇರುತ್ತೆ. ಇದರಲ್ಲಿ ನಿಮ್ಮ ಸಿಸ್ಟಮ್ಲಿ ಎಷ್ಟಿದೆಯೋ ಅಷ್ಟು ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ. ಓಕೆ ಮಾಡಿದ್ಮೇಲೆ ರೀಸ್ಟಾರ್ಟ್ ಮಾಡಿ. ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.